ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ನಾಡಿನ ಜನತೆಗೆ ನಾನು ಕೈಮಗ್ಗ ದಿನಾಚರಣೆ ಶುಭಾಶಯ ಕೋರ್ತಾ ಇದ್ದೇನೆ. 2015ರಲ್ಲಿ ನೇಕಾರ ವೃತ್ತಿಯನ್ನು ಗುರುತಿಸಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆನ ಉದ್ಘಾಟನೆಯನ್ನ ಚೆನ್ನೈಯಲ್ಲಿ ಮಾಡಿದ್ರು. ವರ್ಷ ಆಗಸ್ಟ್ 7ರಂದು ನಾವು ಕೈಮಗ್ಗ ದಿನಾಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು 2026ರಲ್ಲಿ ವಿಶೇಷವಾಗಿ ನಾವು ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಾವು ವಿಜೃಂಭಣೆಯಿಂದ ಕೈಮಗ್ಗ ದಿನಾಚರಣೆ ಆಚರಣೆ ಮಾಡಿ ವೃತ್ತಿಪರ ನೇಕಾರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯುವ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೋಗಿದ್ದಾರೆ. ಅವ್ರಿಗೂ ನೇಕಾರ ಪ್ರಕೋಷ್ಠ ವತಿಯಿಂದ ನಾನು ಇಡೀ ರಾಜ್ಯಾದ್ಯಂತ ಒಂದು ಕೈಮಗ್ಗ ದಿನಾಚರಣೆಯನ್ನ ಮುಂದಿನ ದಿನಗಳಲ್ಲಿ ಕೇಂದ್ರವಾರು ಹಮ್ಮಿಕೊಳ್ಳಲು ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದರಿಂದ ಎಲ್ಲರೂ ಸಹಕರಿಸಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಸರ್, ಇತ್ತೀಚೆಗೆ ಇದು ನೇಕಾರ ಇದು ತುಂಬಾ ಕಡಿಮೆ ಆಗ್ತಾ ಇದೆ. ನೇಕಾರ ಇದ್ರದ್ದು ತಾವು ಇದ್ರ ಬಗ್ಗೆ ಕೈಮಗ್ಗಗಳೆಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನಂತೀರ ಸರ್? ಈಗಾಗಲೇ ಹೇಳ್ದಂಗೆ 1905ರಲ್ಲಿ ಸ್ವದೇಶಿ ಚಳವಳಿ ಮಾಡಿದ್ರು ಇದ್ರ ಬಗ್ಗೆನೆ. ಅಂದಿನಿಂದ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ನೇಕಾರ ವೃತ್ತಿ ನಶಿಸಿ ಹೋಗ್ಬಾರ್ದು ಅಂತೇಳಿನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೇಕಾರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೆಚ್ಚು ಯುವಕರು ಈ ಒಂದು ವೃತ್ತಿಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಯೋಜನೆಗಳು ನೇಕಾರರಿಗೆ ಅನುಕೂಲವಾಗುವಂತ ಯೋಜನೆಗಳು ಕೊಡ್ತಾ ಇದ್ದಾರೆ. ಅದರಿಂದ ಈ ನೇಕಾರರ ವೃತ್ತಿಯನ್ನ ಒಂದು ಅಭಿವೃದ್ಧಿ ಪಥದಲ್ಲಿ ಮೇಲೆತ್ತುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆ ತಿಳಿಸ್ತೇವೆ. ಸರ್, ನೇಕಾರರಿಗೆ ಜನಕ್ಕೆ ಸನ್ಮಾನ ಮಾಡಿದ್ದೀರಾ ಸರ್? ಇವತ್ತು ನೇಕಾರರಿಗೆ ಸುಮಾರು 18 ಜನಕ್ಕೆ ನಾವು ನೇಕಾರರ ವೃತ್ತಿಯನ್ನು ಗುರುತಿಸಿ, ಈಗಲೂ ತಲತಲಾಂತರ 50-60 ವರ್ಷಗಳಿಂದ ಅವರು ನೇಕಾರ ವೃತ್ತಿಯನ್ನು ಮಾಡಿಕೊಂಡು ಈಗಲೂ ವೃತ್ತಿಯಲ್ಲಿದ್ದಾರೆ. ಅವ್ರು ಗುರುತಿಸಿ ನಾವು 18 ಜನಕ್ಕೆ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೇವೆ. ಸರ್, ಇವತ್ತು ಯಾವ ಭಾಗದಲ್ಲಿ ಒಂದು ಜನ ಬಂದಿದ್ದಾರೆ? ಇವತ್ತು ದಿನ ಇಡೀ ರಾಜ್ಯಾದ್ಯಂತ ನಾವು ಈ ಬೆಂಗಳೂರು ನಗರದಲ್ಲಿ ಮಾಡಬೇಕಂತೇಳಿ ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ. ಬೆಂಗಳೂರು ಅಲ್ಲದೆ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬಂದಿದ್ರು. ಯಶಸ್ವಿ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.